ಆ ಹೆಬ್ಬೆರಡು ನಗ್ಬೇಕು. ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಈ ಟ್ರೇಲರ್ ನ ನೋಡಿದ್ಮೇಲೆ ಒಂದ್ ಪ್ರಶ್ನೆ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ. ಭೂಮಿ ದೊಡ್ಡದ, ಅಧಿಕಾರ ದೊಡ್ಡದ ಅಂತ. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಹೋರಾಟದ ಬೆಂಕಿಯ ಕತೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಮೂವಿ ಮಾತು ಯೂಟ್ಯೂಬ್ ಚಾನಲ್ ನ. ಇವತ್ ನಾನ್ ರಿವ್ಯೂ ಮಾಡ್ತಾ ಇರೋದು ಇತ್ತೀಚೆಗೆ ರಿಲೀಸ್ ಆಗಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾದ ಪವರ್ಫುಲ್ ಟ್ರೇಲರ್ ಬಗ್ಗೆ. ಈ ಟ್ರೇಲರ್ ಒಂದು ಹಳ್ಳಿಯ ಫ್ರೇಮ್ ನಲ್ಲಿ, ಅಂದ್ರೆ 80ರ ದಶಕದ ಹಳ್ಳಿಯ ವಾತಾವರಣಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಮಣ್ಣು, ಹಳ್ಳಿ, ಜನ, ಆದ್ರೆ ಒಳಗೆ ಕುದಿತಿರೋದು ಒಂದು ಭಯಾನಕವಾದ ಹೋರಾಟ. ನಮ್ಮ ದುನಿಯಾ ವಿಜಯ್ ಅವರ ಪಾತ್ರ ಹಳ್ಳಿಯ ಜನರ ಧ್ವನಿಯಾಗಿ ಕಾಣಿಸ್ತಾ ಇದೆ. ಇದು ಹೀರೋಯಿಸಂ ಅಂತೂ ಅಲ್ವೇ ಅಲ್ಲ, ಒಂದು ನೋವಿನಿಂದ ಹುಟ್ಟಿದಂತಹ ಬಂಡಾಯದ ಹೋರಾಟ ಆಗಿದೆ. ಈ ಟ್ರೇಲರ್ ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಕನ್ನಡದಲ್ಲಿ ಇಂತಹ ಒಳ್ಳೆ ಒಳ್ಳೆ ಸಿನಿಮಾಗಳು ಬಂದ್ರೆ ಎಲ್ರು ಥಿಯೇಟರ್ಗೆ ಹೋಗಿ ಖಂಡಿತವಾಗಿಯೂ ನೋಡ್ತಾರೆ. ಈ ಟ್ರೇಲರ್ ನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ದುನಿಯಾ ವಿಜಯ್ ಹಾಗೆ ನಮ್ಮ ರಾಜ್ಬಿ ಶೆಟ್ಟಿ ಅವರ ಮುಖಾಮುಖಿ. ಹೀರೋ ಆಗಿ ವಿಜಯ್ ಕುಮಾರ್ ಅವರು ಇಲ್ಲಿ ಮಿಂಚ್ತಾ ಇದ್ರೆ, ರಾಜ್ಬಿ ಶೆಟ್ಟಿ ಅವರು ವಿಲನ್ ಪಾತ್ರದಲ್ಲಿ ರಗಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಇಬ್ರು ಜೋಡಿಗಳ ಫೈಟಿಂಗ್ ಸೀನ್ ಗಳಂತೂ ತುಂಬಾನೇ ಸಖತ್ತಾಗಿ ಕೇಳಿಸ್ತಾ ಇದೆ. ಇಲ್ಲಿ ರಚಿತಾ ರಾಮ್ ಅವರ ಪಾತ್ರ ಕೂಡ ಸರ್ಪ್ರೈಸ್ ಪ್ಯಾಕೇಜ್ ಆಗಿದೆ. ಒಂದು ಸ್ಟ್ರಾಂಗ್, ಗ್ರೌಂಡೆಡ್, ಎಮೋಷನಲಿ ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರ್. ಈ ಟ್ರೇಲರ್ ನಲ್ಲಿ ಅಳುವ ಸೀನ್ ಅಂತೂ ಇಲ್ವೇ ಇಲ್ಲ, ಆದ್ರೆ ಕಣ್ಣಿಗೆ ನೀರ್ ತರಿಸುವಂತಹ ಶಕ್ತಿ ಈ ಒಂದು ಸಿನಿಮಾಗೆ ಕಾಣಿಸ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಬೇಕಾಗಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳ್ಬೇಕಂದ್ರೆ ಅಜನೀತ್ ಲೋಕೇಶ್ ಅವರ ಮ್ಯೂಸಿಕ್ ಹೃದಯಕ್ಕೆ ನೇರವಾಗಿ ಟಚ್ ಆಗ್ತಿದೆ. ಪ್ರತಿ ಬೀಟ್ ಕೂಡ ಒಂದು ಹೃದಯಕ್ಕೆ ತಾಳವನ್ನ ಕೊಡ್ತಾ ಇದೆ. ಎಲ್ಲಾ ಸಿನಿಮಾಗಳಂತೆ ಈ ಸಿನಿಮಾ ಕೂಡ ಇದೇ ಜನವರಿ 23ಕ್ಕೆ ಥಿಯೇಟರ್ ನಲ್ಲಿ ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗ್ತಿದೆ. ಇನ್ನು ಈ ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ಈ ಸಿನಿಮಾ ಒಬ್ಬರ ಕಥೆ ಅಂತೂ ಅಲ್ವೇ ಅಲ್ಲ, ಸಂಪೂರ್ಣವಾಗಿ ಹಳ್ಳಿಯ ಹೋರಾಟದ ಪ್ರತಿನಿಧಿಯಾಗಿದೆ. ಮತ್ತು ಇದು ನಿಜವಾದ ಕಥೆ ಅಂತ ಕೂಡ ರಿಪೋರ್ಟ್ ಗಳು ತಿಳಿಸ್ತಾ ಇದೆ. ಇದು ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಅಂತ ನೀವು ಮಿಸ್ ಮಾಡಬೇಡಿ. ಇದೊಂದು ಕಂಟೆಂಟ್ ಫ್ಯಾಮಿಲಿ ನೋಡುವಂತಹ ಸೂಪರ್ ಹಿಟ್ ಮೂವಿ ಆಗಲಿದೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಸಾಮಾಜಿಕ ಹೋರಾಟ, ಹಳ್ಳಿ ಜೀವನದ ಆಕ್ರೋಶ, ಬಡ ಕುಟುಂಬದ ಮೇಲೆ ಸರ್ಕಾರ ಮಾಡುತ್ತಿರುವಂತಹ ಅನ್ಯಾಯ, ರೈತರಿಗೆ ಯಾವೆಲ್ಲ ತೊಂದರೆಗಳಾಗ್ತಿದೆ ಅಂತ ತೋರ್ಸೋಕೆ ಈ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಟೀಸರ್ ಆಗ್ಲಿ, ಟ್ರೇಲರ್ ಆಗ್ಲಿ, ಹಾಗೆ ಹಾಡುಗಳಾಗ್ಲಿ ತುಂಬಾನೇ ಜನರಿಗೆ ಇಷ್ಟ ಆಗ್ತಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದ್ದು, ನಾನಂತೂ ಈ ಸಿನಿಮಾ ನೋಡೋಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಟ್ರೇಲರ್ ನ ನೀವು ಈಗಾಗಲೇ ನೋಡಿದ್ರಿ ಅಂದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿಲ್ಲ ಅಂದ್ರೆ ಒಂದ್ಸಲ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೇಲರ್ ನ ನೋಡಿ ಅಂತ ಹೇಳ್ತಾ, ಈ ಟ್ರೇಲರ್ ನಲ್ಲಿ ನಿಮ್ಗೆ ಯಾರೆಲ್ಲ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ನೋಡಿ ಆದ್ಮೇಲೆ ಮತ್ತೆ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.